ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 554 ಪಾಯಿಂಟ್ಸ್ ಗೇನ್ ಆಗಿ 80,364 ಕ್ಲೋಸ್ ಆಗಿದೆ. ನಿಫ್ಟಿ 198 ಪಾಯಿಂಟ್ಸ್ ಗೇನ್ ಆಗಿ 24,625 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 346 ಪಾಯಿಂಟ್ಸ್ ಗೇನ್ ಆಗಿ 54,002 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಲಾಸ್ಟ್ 4-5 ಡೇಸಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟಲ್ಲಿ ತುಂಬಾನೇ ಅನ್ಸರ್ಟನಿಟೀಸ್ ಇತ್ತು. ಅದ್ರ ಜೊತೆಗೆ ಮಾರ್ಕೆಟ್ ನೋಡ್ಕೊಂಡ್ರು ತುಂಬಾನೇ ವೊಲಟೈಲ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಆದ್ರೆ ಅದನ್ನೆಲ್ಲ ಇವತ್ತು ಬ್ರೇಕ್ ಮಾಡಿ ತುಂಬಾನೇ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ ಶುಕ್ರವಾರ ಸಾಯಂಕಾಲ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ GDP ಡೇಟಾ ಬಂದಿದೆ. ಈ ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಈ ಕ್ವಾರ್ಟರ್ 1 ಅಲ್ಲಿ 7.8% GDP ಬಂದಿದೆ. ಮತ್ತೆ ಲಾಸ್ಟ್ 5 ಕ್ವಾರ್ಟರ್ಸ್ ಅಲ್ಲಿ ಇದೇ ಹೈಯೆಸ್ಟ್ GDP ಕೂಡ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಡೇಟಾನ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲಿ ಕೂಡ ಕವರ್ ಮಾಡಿದ್ದೆ. ಮತ್ತೆ ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ಅಲ್ಲಿ ಇದೊಂದೇ ಪಾಸಿಟಿವ್ ನ್ಯೂಸ್ ಇದೆಯಾ ಅಂತ ಅಂದ್ರೆ ಅಲ್ಲ. ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಆ ಪ್ರತಿಯೊಂದು ಪಾಸಿಟಿವ್ ಅಪ್ಡೇಟ್ಸ್ನು ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ಲಾಸ್ಟ್ 5 ಇಯರ್ಸ್ ಅಲ್ಲಿ ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ, ಮತ್ತೆ ಮಿಡ್ ಕ್ಯಾಪ್ಸ್ ಆಗಲಿ ಸ್ಮಾಲ್ ಕ್ಯಾಪ್ಸ್ ಆಗಲಿ, ಮತ್ತೆ ಪ್ರತಿ ಒಂದು ಸೆಕ್ಟರ್ ಅನ್ನು ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ 2020 ಇಂದ 2024 ವರೆಗೂ ನೋಡ್ಕೊಂಡ್ರು ಮಾರ್ಕೆಟ್ 3 ಇಯರ್ಸ್ ಪಾಸಿಟಿವ್ ಗೆ ಕ್ಲೋಸ್ ಆಗಿದೆ. ಬರೀ 2 ಇಯರ್ಸ್ ಮಾತ್ರನೇ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು. ಮತ್ತೆ ಇನ್ನೊಂದು ಗಮನಿಸ್ತಾ ಇದ್ದೀರಾ, ಪ್ರತಿ ವರ್ಷದಲ್ಲೂ ಈ ಸೆಪ್ಟೆಂಬರ್ ಮಂತ್ ಅಲ್ಲೇನೆ ಮಾರ್ಕೆಟ್ ಇದ್ರೆ ತುಂಬಾ ಪಾಸಿಟಿವ್ ಆಗಿದೆ, ಇಲ್ಲ ಅಂತ ಅಂದ್ರೆ ಮಾರ್ಕೆಟ್ ತುಂಬಾ ನೆಗೆಟಿವ್ ಆಗಿದೆ. ನೀವು ಇಲ್ಲೇ ನೋಡ್ಬೋದು. ಅದ್ರ ಜೊತೆಗೆ ಸೆಕ್ಟರ್ ವೈಸ್ ನೋಡ್ಕೊಂಡ್ರು ತುಂಬಾ ಸೆಕ್ಟರ್ಸ್ ಎಲ್ಲ ಪಾಸಿಟಿವ್ ಗೆನೆ ಕ್ಲೋಸ್ ಆಗ್ತಾ ಇದಾವೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ನೀವು ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅಂತ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಇವಾಗ ನನ್ನ ಒಪಿನಿಯನ್ ಶೇರ್ ಮಾಡ್ತೀನಿ ನೋಡಿ. ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಏನೇನ್ ಮೇಜರ್ ಈವೆಂಟ್ಸ್ ಇದಾವೆ, ಯಾವ ಮೇಜರ್ ಈವೆಂಟ್ಸ್ ನ ನಾವು ಕಮಿಂಗ್ ಟೈಮ್ ಅಲ್ಲಿ ಟ್ರ್ಯಾಕ್ ಮಾಡಬೇಕು, ಆ ಈವೆಂಟ್ಸ್ ನಮ್ಮ ಮಾರ್ಕೆಟ್ ನ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಪ್ರತಿಯೊಂದನ್ನು ಇವಾಗ ಡಿಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವಾಗ ಹಿಂದಿನ ವಾರ ನೋಡ್ಕೊಂಡ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ಗೆ ವಿಸಿಟ್ ಮಾಡಿದ್ರು. ಜಪಾನ್ ಇಂದ 10 ಬಿಲಿಯನ್ ಇನ್ವೆಸ್ಟ್ಮೆಂಟ್ಸ್ ನ ತಂದಿದ್ದಾರೆ. ಇದು ಕೂಡ ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ನಿನ್ನೆ ನೋಡ್ಕೊಂಡ್ರೆ ಈ SCO ಸಮ್ಮಿಟ್ ಶುರು ಆಗಿದೆ. ಈ SCO ಸಮ್ಮಿಟ್ ಅಲ್ಲಿ ಇಂಡಿಯಾ, ಚೈನಾ, ರಷ್ಯಾ 3 ಕಂಟ್ರೀಸ್ ಲೀಡರ್ಸ್ ನೋಡ್ಕೊಂಡ್ರೆ ತುಂಬಾ ಮಾತುಕತೆ ನಡೆದಿದೆ. ಅದರಿಂದ ಈ 3 ಕಂಟ್ರೀಸ್ ಮಧ್ಯ ರಿಲೇಷನ್ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಒಳ್ಳೆ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದಾವೆ. ಅದಾದ್ಮೇಲೆ ಈ ವಾರ ನೋಡ್ಕೊಂಡ್ರೆ ಅಂದ್ರೆ ಸೆಪ್ಟೆಂಬರ್ 3 ಮತ್ತೆ 4 ನೋಡ್ಕೊಂಡ್ರೆ GST ಕೌನ್ಸಿಲ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಏನಿದೆ, ಈ ಮೀಟಿಂಗ್ ಅಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವಾಗ GST ಅಲ್ಲೆಲ್ಲ ತುಂಬಾನೇ ಚೇಂಜಸ್ ನ ತಂದಿದ್ರಲ್ಲ. ಅಂದ್ರೆ 4 GST ಸ್ಲಾಬ್ಸ್ ಇಂದ ಇವಾಗ ಬರೀ 2 GST ಸ್ಲಾಬ್ಸ್ ಇರಬೇಕು ಅಂತ ಈ ಚೇಂಜಸ್ ನ ತಂದಿರೋದು. ಇದರಿಂದ ಇಂಡಿಯಾದಲ್ಲಿ ಕನ್ಸಂಪ್ಷನ್ ನೋಡ್ಕೊಂಡ್ರೆ ತುಂಬಾನೇ ಇಂಪ್ರೂವ್ ಆಗುತ್ತೆ. ಅದರಿಂದ ನಮ್ಮ ಮಾರ್ಕೆಟ್ಗಾಗ್ಲಿ ನಮ್ಮ ಕಂಪನೀಸ್ಗಾಗ್ಲಿ ಪ್ರತಿಯೊಂದಕ್ಕೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಲ್ಲಿ ಇನ್ನೊಂದು ಸೆಕ್ಟರ್ನ ತುಂಬಾನೇ ಫೋಕಸ್ ಮಾಡಬೇಕಾಗಿರುತ್ತೆ, ಅದೇ ಆಟೋ ಸೆಕ್ಟರ್. ಆಟೋ ಸೆಕ್ಟರ್ ಮೇಲೆ ನೋಡ್ಕೊಂಡ್ರೆ GST ನ ಕಮ್ಮಿ ಮಾಡಿದ್ದಾರೆ. ಆದ್ರೆ ಅದನ್ನ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವಾಗ ದಸರಾ ಹಬ್ಬ ಶುರು ಆಗೋದಕ್ಕೂ ಮುಂಚೆನೆ ಈ GST ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ನಮ್ಮ ಆಟೋ ಸೆಕ್ಟರ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದ ಆಟೋ ಸೇಲ್ಸ್ ಇಂಪ್ರೂವ್ ಆಗುತ್ತೆ. ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಬೆಟರ್ ನಂಬರ್ಸ್ ನ ಪೋಸ್ಟ್ ಮಾಡ್ತಾರೆ. ಅದರಿಂದ ಕಂಪ್ಲೀಟ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅದೇ ಏನಾದ್ರು ಈ ಫೆಸ್ಟಿವಲ್ ಸೀಸನ್ ಆದ್ಮೇಲೆ ಏನಾದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಇವಾಗ ಏನ್ ಸೇಲ್ಸ್ ನಡಿಬೇಕಾಗಿತ್ತೋ ಅದೆಲ್ಲ ಪ್ರತಿಯೊಂದನ್ನು ಪೋಸ್ಟ್ಪೋನ್ ಆಗುತ್ತೆ. ಅದರಿಂದ ಈ Q2 ಮೇಲೆ ಕಂಪ್ಲೀಟ್ ಇಂಪ್ಯಾಕ್ಟ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಈ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಯಾವ ತರ ಅಪ್ಡೇಟ್ಸ್ ಬರುತ್ತೆ, ಎಸ್ಪೆಷಲಿ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಅನ್ನೋದನ್ನ ಪ್ರತಿಯೊಬ್ರು ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಇದ್ರ ಬಗ್ಗೆ ನಾಳೆ ಕೂಡ ಮಾತಾಡ್ಕೊಳ್ಳೋಣ. ಮತ್ತೆ ಸೆಪ್ಟೆಂಬರ್ 16 ಮತ್ತೆ 17 ನೋಡ್ಕೊಂಡ್ರೆ FOMC ಮಿನಿಟ್ಸ್ ಮೀಟಿಂಗ್ ಕೂಡ ಇದೆ. ಈ ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಅದೇ ತರ ರೇಟ್ ಕಟ್ ಏನಾದ್ರು ಮಾಡಿದ್ರೆ ನಮ್ಮ ಮಾರ್ಕೆಟ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಮತ್ತೆ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ RBI MPC ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ಅಲ್ಲೂ RBI ಅವರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಅಪ್ಡೇಟ್ಸ್ ಇಂದ ಈ ಮಂತ್ ನಮ್ಮ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಟೈಮ್ ಟು ಟೈಮ್ ಯಾವ ತರ ಅಪ್ಡೇಟ್ಸ್ ಬರ್ತಾ ಇದಾವೆ ನಾವು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಿ ದಿನ ಮಾತಾಡ್ಕೊಂಡು ಹೋಗೋಣ ಮಾರ್ಕೆಟ್ ನ್ಯೂಸ್ ಅಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂದ್ರೆ ಇವಾಗ US ನ ಫೆಡರಲ್ ಕೋರ್ಟ್ ಅವರು ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ತುಂಬಾ ಕಂಟ್ರೀಸ್ ಮೇಲೆಲ್ಲ ಟ್ಯಾರಿಫ್ ಹಾಕಿದಾರಲ್ಲ. ಈ ತರ ಟ್ಯಾರಿಫ್ ಹಾಕೋದು ಇಲ್ಲಿಗಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ
ಇವಾಗ ಒಂದ್ ಕಂಟ್ರಿ ಮೇಲೆ ಟ್ಯಾರಿಫ್ ಹಾಕೋದು ಯಾವಾಗ ಗೊತ್ತಾ? ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಈ ತರ ಟ್ಯಾರಿಫ್ ಹಾಕ್ತಾರೆ. ಆದ್ರೆ ಇವಾಗ ಆ ತರ ಎಮರ್ಜೆನ್ಸಿ ಸಿಚುವೇಶನ್ಸ್ ಏನೂ ಬಂದಿಲ್ಲ. ಆದ್ರೂ ಸಹ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಕಂಟ್ರೀಸ್ ಮೇಲೆಲ್ಲ ಹೈ ಟ್ಯಾರಿಫ್ ಹಾಕಿದ್ದಾರೆ ಅಂತ US ಕೋರ್ಟ್ ಅವರು ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಕ್ಟೋಬರ್ 14th ಡೆಡ್ ಲೈನ್, ಈ ಡೆಡ್ ಲೈನ್ ಒಳಗಡೆ ಇವಾಗ ಟ್ಯಾರಿಫ್ ಏನಕ್ಕೆ ಹಾಕಿರೋದು, ಇದರಿಂದ ಏನೇನ್ ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಕೋರ್ಟ್ ಹತ್ರ ಅಪೀಲ್ ಮಾಡ್ಕೊಂಡ್ರೆ ಮಾತ್ರನೇ ಈ ಟ್ಯಾರಿಫ್ ಇದೇ ತರ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದ್ರೆ ಈ ಟ್ಯಾರಿಫ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಯಾವ್ಯಾವ ಕಂಟ್ರೀಸ್ ಇಂದ ಎಷ್ಟೆಷ್ಟು ಟ್ಯಾರಿಫ್ ಕಲೆಕ್ಟ್ ಮಾಡಿದಿರಾ ಆ ಟ್ಯಾರಿಫ್ನೆಲ್ಲ ವಾಪಸ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ ಅಂತ US ನ ಫೆಡರಲ್ ಕೋರ್ಟ್ ಅವರು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ US ನ ಫೆಡರಲ್ ಕೋರ್ಟ್ ಇಂದ ಈ ತರ ಸ್ಟೇಟ್ಮೆಂಟ್ಸ್ ಬಂತಲ್ಲ, ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ನೋಡ್ಕೊಂಡ್ರು ತುಂಬಾನೇ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ ಇವಾಗ US ನ ನಾನು ಮತ್ತೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ, ಇವಾಗ US ನ ಸೂಪರ್ ಪವರ್ ಮಾಡ್ತಾ ಇದ್ದೀನಿ, ಮತ್ತೆ US ನ ಮತ್ತೆ ಗ್ರೇಟ್ ಮಾಡೋದಕ್ಕೆ ನಾನು ನೋಡ್ತಾ ಇದ್ರೆ ಇವಾಗ US ಕೋರ್ಟ್ ಅವರೇ ಈ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಈ ತರ ಸ್ಟೇಟ್ಮೆಂಟ್ಸ್ ಎಂದೂ ಮಾಡಬಾರ್ದು ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಾನು ಅಪೀಲ್ ಮಾಡ್ತೀನಿ, ಇವಾಗ ಟ್ಯಾರಿಫ್ ಏನಿದೆ ಅದೇ ತರನೇ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಮತ್ತೆ ಫ್ರೆಂಡ್ಸ್, ಅಕ್ಟೋಬರ್ 14th ಇದ್ರ ಬಗ್ಗೆ ಇನ್ನ ಯಾವ ತರ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವತ್ತು ಈ ಓಲಾ ಎಲೆಕ್ಟ್ರಿಕ್ ಮತ್ತೆ ಏಥರ್ ಎನರ್ಜಿ ಕಂಪನಿ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಈ ಓಲಾ ಎಲೆಕ್ಟ್ರಿಕ್ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಏಥರ್ ಎನರ್ಜಿ ನೋಡ್ಕೊಂಡ್ರು ಅಷ್ಟೇ ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಈ ಆಗಸ್ಟ್ ಮಂತ್ ಅಲ್ಲಿ ಈ ಎರಡು ಕಂಪನೀಸ್ ನೋಡ್ಕೊಂಡ್ರು ತುಂಬಾನೇ ಒಳ್ಳೆ ಸೇಲ್ಸ್ ನ ಪೋಸ್ಟ್ ಮಾಡಿದಾವೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫಸ್ಟ್ ಇವಾಗ ಈ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ರೀಸೆಂಟ್ ಟೈಮಲ್ಲೇ ಈ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ ಇಂದ ಎಬೋ 70% ಫಾಲ್ ಆಗಿದೆ. ಆದ್ರೆ ಲಾಸ್ಟ್ 15 ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಎಬೋ 55% ರ್ಯಾಲಿ ಆಗಿದೆ. ಫ್ರೆಂಡ್ಸ್, ಇವಾಗ ನೀವ್ ಯಾರಾದ್ರೂ ಓಲಾ ಕಂಪನಿಯಲ್ಲಿ ಇವಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಒಂದ್ಸಲ ಈ ವಿಡಿಯೋನ ಪೂರ್ತಿ ನೋಡಿ. ಇದರಲ್ಲಿ ಓಲಾ ಬಗ್ಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಆಲ್ ಟೈಮ್ ಹೈಸ್ ಇಂದ ಏನಕ್ಕೆ ಫಾಲ್ ಆಗಿದೆ, ಇವಾಗ ಓಲಾ ಕಂಪನಿಯಲ್ಲಿ ಏನೇನು ಇಶ್ಯೂಸ್ ಇದೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಏನಕ್ಕೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಸಮೇತ ಈ ರೀಸೆಂಟ್ ಟೈಮಲ್ಲೇ ಮಾತಾಡ್ಕೊಂಡಿದ್ವಿ. ಇವಾಗ ಇನ್ನೊಂದ್ಸಲ ಹೈಲೈಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ರೀಸೆಂಟ್ ಆಗಿ ಈ ಕಂಪನಿ ತಮಿಳ್ನಾಡಲ್ಲಿ ಹೊಸ ಗಿಗಾ ಫ್ಯಾಕ್ಟ್ರಿನ ಓಪನ್ ಮಾಡಿದ್ದಾರೆ. ಅದರಿಂದನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಈ 2 ವೀಲರ್ EV ಮ್ಯಾನುಫ್ಯಾಕ್ಚರರ್ಗೆ PLI ಸ್ಕೀಮ್ಸ್ ನ ಕೂಡ ಅನೌನ್ಸ್ ಮಾಡಿದೆ. ಇವಾಗ ಓಲಾ ಎಲೆಕ್ಟ್ರಿಕ್ ಹತ್ರ 3rd ಜನರೇಷನ್ S1 Pro ಇದೆ ಅಲ್ಲ, ಈ ಸ್ಕೂಟರ್ ಮೇಲೆ ಕೂಡ ಇವ್ರಿಗೆ PLI ಸ್ಕೀಮ್ಸ್ ಅಪ್ಲಿಕೇಬಲ್ ಆಗುತ್ತೆ. ಅದರಿಂದನೂ ಸಹ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಈ ಸ್ಕೂಟರ್ ಸೇಲ್ಸ್ ನೋಡ್ಕೊಂಡ್ರೆ 80% ಇದೆ ಇವ್ರ ಟೋಟಲ್ ಸೇಲ್ಸ್ ಅಲ್ಲಿ. ಅದರಿಂದನೇ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಇವಾಗ ಈ ಆಗಸ್ಟ್ ಮಂತ್ ಸೇಲ್ಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಈ ಆಗಸ್ಟ್ ಮಂತ್ ಅಲ್ಲೇನೆ 13,688 ವೆಹಿಕಲ್ಸ್ ನ ಸೇಲ್ ಮಾಡಿದ್ದಾರೆ. ಪ್ರೆಸೆಂಟ್ ಇವಾಗ ಈ 2 ವೀಲರ್ EV ಮಾರ್ಕೆಟ್ ಶೇರ್ ನೋಡ್ಕೊಂಡ್ರೆ 17.3% ಇದೆ. ಓವರ್ ಆಲ್ ಎಲ್ಲಾ ಪಾಸಿಟಿವ್ ನ್ಯೂಸ್ ಇಂದಾನೆ ಓಲಾ ಎಲೆಕ್ಟ್ರಿಕ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಈ ಕಂಪನಿ ರೀಸೆಂಟ್ ಆಗಿ ತುಂಬಾನೇ ಫಾಲ್ ಆಗಿತ್ತಲ್ಲ, ಅದ್ರ ಜೊತೆಗೆ ಇನ್ವೆಸ್ಟರ್ಸ್ ನೋಡ್ಕೊಂಡ್ರು ತುಂಬಾನೇ ಹೆವಿ ವಾಲ್ಯೂಮ್ಸ್ ಅಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಏಥರ್ ಎನರ್ಜಿ ನೋಡ್ಕೊಂಡ್ರು ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ಲ. ಈ ಕಂಪನಿನೂ ಅಷ್ಟೇ ಈ ಆಗಸ್ಟ್ ಮಂತ್ ಅಲ್ಲಿ ತುಂಬಾನೇ ಒಳ್ಳೆ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಆಗಸ್ಟ್ ಮಂತ್ ಅಲ್ಲಿ ಮಾರ್ಕೆಟ್ ಶೇರ್ ನ ಕೂಡ ಡಬಲ್ ಮಾಡ್ಕೊಂಡಿದ್ದಾರೆ. ಇವಾಗ EV 2 ವೀಲರ್ ಮಾರ್ಕೆಟ್ ಶೇರ್ ಅಲ್ಲಿ ನೋಡ್ಕೊಂಡ್ರೆ ಈ ಏಥರ್ ಎನರ್ಜಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಇವ್ರ ಹತ್ರ ಆದ್ರೆ 17.9% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಟಾಪ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡ್ರೆ TVS ಮೋಟರ್ಸ್ ಅವರು ಇದ್ದಾರೆ. ಇವ್ರು ನೋಡ್ಕೊಂಡ್ರೆ 24.8% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 2.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ ಏಥರ್ ಎನರ್ಜಿ CEO ಆದ ತರುಣ್ ಮೆಹ್ತಾ ಅವರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರೆ ಈ ಆಟೋಸೆಸ್ ಡೇಟಾ ಪೋಸ್ಟ್ ಆಗ್ತಿದಂಗೆನೆ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ಇವ್ರ ಹತ್ರ 416 ಸ್ಟೋರ್ಸ್ ಇದಾವಂತೆ. ಅದನ್ನ 700ಗೆ ರೀಚ್ ಆಗುತ್ತೆ ಅತಿ ಶೀಘ್ರದಲ್ಲೇ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಗೌರ್ಮೆಂಟ್ ನೋಡ್ಕೊಂಡ್ರೆ PLI ಸ್ಕೀಮ್ಸ್ ನ ಕೂಡ ಅನೌನ್ಸ್ ಮಾಡಿದೆ ಅಲ್ಲ. ಆದ್ರೆ ಈ ಏಥರ್ ಎನರ್ಜಿ ಅವ್ರಿಗೆ ನೋಡ್ಕೊಂಡ್ರೆ ಯಾವುದೇ ತರ PLI ಸ್ಕೀಮ್ಸ್ ಅಪ್ಲಿಕೇಬಲ್ ಆಗಿಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಇದು ನಮ್ಮಂತ ಬಿಗಿನರ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಎಕ್ಸಾಂಪಲ್, ಇವಾಗ ಈ ಏಥರ್ ಎನರ್ಜಿ ಅವ್ರು ನೋಡ್ಕೊಂಡ್ರೆ R&D ಗೋಸ್ಕರ ತುಂಬಾ ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ EV ಇನ್ಫ್ರಾಸ್ಟ್ರಕ್ಚರ್ ಗೋಸ್ಕರ ಕೂಡ ತುಂಬಾನೇ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ಈ PLI ಸ್ಕೀಮ್ಸ್ ಏನಿದಾವೆ, ಈ PLI ಸ್ಕೀಮ್ಸ್
ಈ ಏಥರ್ ಎನರ್ಜಿಗೆ ಮಾತ್ರ ಯಾವುದೂ ಅಪ್ಲಿಕೇಬಲ್ ಆಗಿಲ್ಲ. ಇದು ತುಂಬಾ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಯಾವಿದಾವೋ ಅವಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ ಆಗಿದೆ. ಅದರಿಂದ ನಾವು ಲೋ ಕಾಸ್ಟ್ ಅಲ್ಲಿ ಇವಿ ಸ್ಕೂಟರ್ಸ್ ನ ತರೋಕ್ಕಾಗ್ತಿಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಆದ್ರೆ ಬೇರೆ ಕಂಪನೀಸ್ ಏನಿದಾವೆ, ಅದೇ ಇವಾಗ ಪಿಯರ್ ಕಂಪನೀಸ್ ಏನಿದಾವೆ, ಇವ್ರು ನೋಡ್ಕೊಂಡ್ರೆ ಈ PLI ಸ್ಕೀಮ್ಸ್ ಇಂದ ಕಮ್ಮಿ ಪ್ರೈಸಸ್ ಅಲ್ಲೇನೆ ಇವಿ ಸ್ಕೂಟರ್ಸ್ ನ ತಂದು ಸೇಲ್ ಮಾಡ್ತಾ ಇದಾರೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಗೌರ್ಮೆಂಟ್ ಈ PLI ಸ್ಕೀಮ್ಸ್ ಅಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ನ ತಂದು ಪ್ರತಿಯೊಬ್ಬರಿಗೂ ಇದು ಅಪ್ಲಿಕೇಬಲ್ ಆಗೋ ತರ ಏನಾದ್ರು ನೋಡಿ ಅಂತ ಕೂಡ ಏಥರ್ ಎನರ್ಜಿ CEO ಅವರು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ PLI ಸ್ಕೀಮ್ ರಿಲೇಟೆಡ್ ಆಗಿ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಆಗ್ಲೇ ಮಾತಾಡ್ಕೊಂಡಂಗೆ 3rd ಮತ್ತೆ 4th ನೋಡ್ಕೊಂಡ್ರೆ ಈ GST ಕೌನ್ಸಿಲ್ ಮೀಟಿಂಗ್ ಇದೆ ಅಲ್ಲ, ಈ ಮೀಟಿಂಗ್ ಅಲ್ಲಿ ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಯಾವ ತರ ಡೇಟಾ ಅಪ್ಡೇಟ್ ಆಗುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಮುಂಚೆನೂ ಸಹ ಒಂದ್ಸಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದಕ್ಕೋಸ್ಕರ ಜಸ್ಟ್ ಇವಾಗ ಹೈಲೈಟ್ ಮಾಡ್ತೀನಿ. ಇವಾಗ GST ರಿಫಾರ್ಮ್ ಎಲ್ಲ ಯಾವತ್ತಿಂದ ಅಪ್ಲಿಕಬಲ್ ಆಗುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಈ ಆಟೋ ಸೆಕ್ಟರ್ ಮೇಲಾದ್ರೂ ಹೈ ಇಂಪ್ಯಾಕ್ಟ್ ಇರುತ್ತೆ, ಯಾಕಂದ್ರೆ ಈ ಇಂಪ್ಲಿಮೆಂಟೇಷನ್ ಯಾವಾಗಿಂದ ಶುರುವಾಗುತ್ತೆ ಅನ್ನೋದ್ರ ಮೇಲೆ ಆಟೋ ಸೇಲ್ಸ್ ಸಮೇತ ಡಿಪೆಂಡ್ ಆಗಿರುತ್ತೆ. ಇವಾಗ ಈ ದಸರಾಗಿನ್ನ ಮುಂಚೆನೆ ಇಂಪ್ಲಿಮೆಂಟ್ ಏನಾದರೂ ಆಗೋದ್ರೆ ಅದಂತೂ ಆಟೋ ಸೆಕ್ಟರ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದೇ ಏನಾದರೂ ಅಕ್ಟೋಬರ್ ಇಂದನೋ ಅಥವಾ ಮುಂಚೆ ಮೋದಿ ಅವರು ಹೇಳಿರೋ ಪ್ರಕಾರ October 22 ಅಂದ್ರೆ ದಿವಾಲಿ ಟೈಮ್ಗೆ ಏನಾದರೂ ಈ ಆಫರ್ಸ್ ಏನಾದರೂ ಶುರು ಆದ್ರೆ ಅದಂತೂ ಕಂಪ್ಲೀಟ್ ಆಗಿ ಆಟೋ ಸೆಕ್ಟರ್ ಮೇಲೆ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಯಾಕಂದ್ರೆ ಈ ಮಂತ್ ಆನ್ ಮಂತ್ ಸೇಲ್ಸ್ ಡ್ರಾಪ್ ಆಗುತ್ತೆ. ಅದ್ರ ಜೊತೆಗೆ ಈ Q2 ಏನ್ ನಡೀತಾ ಇದೆ, ಈ Q2 ಅಲ್ಲಂತೂ ಕಂಪ್ಲೀಟ್ ಸೇಲ್ಸ್ ಡ್ರಾಪ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ. ಅದರಿಂದ ಈ Q2 ಅಲ್ಲಿ ಕಂಪ್ಲೀಟ್ ಆಟೋ ಸೆಕ್ಟರ್ ರಿಸಲ್ಟ್ಸ್ ಕೂಡ ವೀಕ್ ಆಗಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದನೇ ಈ ಆಟೋ ಸೆಕ್ಟರ್ ಮೇಲೆ ಹೈ ಇಂಪ್ಯಾಕ್ಟ್ ಇರುತ್ತೆ ಅಂತ ನಾನು ತುಂಬಾ ಸಲನೇ ಮೆನ್ಷನ್ ಮಾಡಿರೋದು. ನೋಡೋಣ ಇವಾಗ 3rd ಮತ್ತೆ 4th ಮೀಟಿಂಗ್ ನಡೆಯುತ್ತಲ್ಲ, ಈ ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ನೋಡಿದ್ರಾ, ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 4 to 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದೇ ಇವಾಗ ಲಾಸ್ಟ್ 2 ವೀಕ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನೀಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕಾಣ್ತಾ ಇತ್ತು. ಅದರಿಂದ ಇವಾಗ BSE ನೋಡ್ಕೊಂಡ್ರು, CDSL ನೋಡ್ಕೊಂಡ್ರು, ಏಂಜಲ್ ಒನ್ ನೋಡ್ಕೊಂಡ್ರು, ಈ ಕಂಪನೀಸ್ ಎಲ್ಲ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಫಾಲ್ ಆಗಿದಾವೆ. ಅದ್ರಲ್ಲೂ BSE ನೋಡ್ಕೊಂಡ್ರೆ ರೀಸೆಂಟ್ ಐಸ್ ಇಂದ ನಿಯರ್ಲಿ 30% ವರೆಗೂ ಫಾಲ್ ಆಗಿತ್ತು. ಯಾಕಂದ್ರೆ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಅನ್ಸರ್ಟನಿಟೀಸ್ ಇತ್ತಲ್ಲ, ಅದರಿಂದ ಮಾರ್ಕೆಟ್ ನೋಡ್ಕೊಂಡ್ರು ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂತು. ಎಕ್ಸಾಂಪಲ್ ಇವಾಗ ಇಂಡಿಯಾ ಮೇಲೆ ನೋಡ್ಕೊಂಡ್ರೆ 50% ಟ್ಯಾರಿಫ್ ಇತ್ತು. ಅದ್ರ ಜೊತೆಗೆ FIS ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದ್ರು. ಓವರ್ ಆಲ್ ಈ ತರ ಇನ್ನ ತುಂಬಾನೇ ರೀಸನ್ಸ್ ಇದ್ವು, ಅದರಿಂದನೇ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದ್ವು. ಆದ್ರೆ ಇವತ್ತು ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ GDP ಡೇಟಾ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಅದಾದ್ಮೇಲೆ ಈ GST ಕೌನ್ಸಿಲ್ ಮೀಟಿಂಗ್ ಇದೆ. ಈ GST ಕೌನ್ಸಿಲ್ ಮೀಟಿಂಗ್ ಏನಾದ್ರು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆದ್ರೆ ಇಂಡಿಯಾದಲ್ಲಿ ಕನ್ಸಂಪ್ಷನ್ ಅನ್ನೋದು ಇನ್ನ ತುಂಬಾನೇ ಜಾಸ್ತಿ ಆಗುತ್ತೆ. ಅದರಿಂದ ಪ್ರತಿ ಕಂಪನಿನೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೂ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಗ್ಲೋಬಲಿ ನೋಡ್ಕೊಂಡ್ರೆ ಸ್ವಲ್ಪ ಅನ್ಸರ್ಟನಿಟೀಸ್ ಇದಾವಲ್ವಾ, ಅದರಿಂದ ಗೋಲ್ಡ್ ಮತ್ತೆ ಸಿಲ್ವರ್ ಫ್ಯೂಚರ್ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಅದ್ರ ಜೊತೆಗೆ ಇದೇ ಸೆಪ್ಟೆಂಬರ್ ಅಲ್ಲೇನೆ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದರಿಂದ ಇವತ್ತು MCX ನೋಡಿದ್ರ ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಈ ಮಂತ್ ಕೊನೆಯಲ್ಲಿ ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಫೆಸ್ಟಿವಲ್ ಸೀಸನ್ ಕೂಡ ಇದೆ ಅಲ್ಲ, ಅದರಿಂದ ಕನ್ಸಂಪ್ಷನ್ ಇನ್ನ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ಈ ತರ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದ್ರ ಜೊತೆಗೆ ಇವಾಗ ಬ್ಯಾಂಕ್ ನಿಫ್ಟಿಯ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಮುಂಚೆ ನಾವು 600 ಕಾಂಟ್ರಾಕ್ಟ್ಸ್ ವರ್ಗು ಆರ್ಡರ್ನ ಪ್ಲೇಸ್ ಮಾಡ್ಬೋದಾಗಿತ್ತು. ಆದ್ರೆ ಇವಾಗ ಅದರಲ್ಲಿ ಸ್ವಲ್ಪ ಚೇಂಜಸ್ ನ ತಂದು 900 ಕಾಂಟ್ರಾಕ್ಟ್ಸ್ ವರ್ಗು ನಾವು ಆರ್ಡರ್ನ ಪ್ಲೇಸ್ ಮಾಡ್ಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಯಾರ್ಯಾರು ಫ್ಯೂಚರ್ ಅಂಡ್ ಆಪ್ಷನ್ಸ್ ನ ಬೈ ಮಾಡಿ ಸೆಲ್ ಮಾಡ್ತಾ ಇರ್ತಾರೋ ಅವ್ರಿಗಂತೂ ಇದು ತುಂಬಾನೇ ಉಪಯೋಗ ಆಗುತ್ತೆ. ಫೈನಲ್ ಆಗಿ ಇವಾಗ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಏನಿದಾವೆ, ಈ ಕಂಪನೀಸ್ ಎಲ್ಲ ರೀಸೆಂಟ್ ಆಗಿ ತುಂಬಾನೇ ಫಾಲ್ ಆಗಿದ್ವಲ್ಲ, ಅದರಿಂದ ಇನ್ವೆಸ್ಟರ್ಸ್ ಕೂಡ ಇದೊಂದು ರೈಟ್ ಟೈಮ್ ಅಂತ ಏನಾದ್ರು ಇನ್ವೆಸ್ಟ್ ಮಾಡಿರ್ಬೋದು. ಈ ಓವರ್ ಆಲ್ ಎಲ್ಲಾ ರೀಸನ್ಸ್ ಇಂದಾನೆ ಇವತ್ತು ಈ ಸ್ಟಾಕ್ಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವಾಗ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಏನಿದಾವೆ, ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರ್ತವೋ ಅವಾಗಂತೂ ಈ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ. ಆದ್ರೆ ಮಾರ್ಕೆಟ್ ಯಾವಾಗ ಫಾಲ್ ಆಗ್ತಾ ಇರುತ್ತೋ, ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಾದ್ರು ಅನ್ಸರ್ಟನಿಟೀಸ್ ಕಾಣಿಸುತ್ತಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರೆ ಈ ಕಂಪನೀಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ನ ನೋಡ್ಬೋದು. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡ್ಕೊಂಡ್ರೆ ಈ ಎಂಫೆಸಿಸ್ ಕಂಪನಿ ಇದೆ ಅಲ್ಲ, ಈ ಕಂಪನಿಗೆ ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿ ನಿನ್ನೆ ಕ್ಲೋಸಿಂಗ್ ಇಂದ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಇವಾಗ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ತರ ಪಾಸಿಟಿವ್ ರೇಟಿಂಗ್ ನ ಕೊಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವರು ಮೈನ್ ಆಗಿ 3 ಪಾಯಿಂಟ್ಸ್ ನ ಹೈಲೈಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಇವಾಗ ಈ ಕಂಪನಿ ನೋಡ್ಕೊಂಡ್ರೆ ಪ್ರತಿ ಕ್ವಾರ್ಟರ್ಲೂ ಕನ್ಸಿಸ್ಟೆಂಟ್ ಆಗಿ
ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದ್ಮೇಲೆ ಎರಡನೇ ರೀಸನ್ ನೋಡ್ಕೊಂಡ್ರೆ ಇವರು ದೊಡ್ಡ ದೊಡ್ಡ ಆರ್ಡರ್ಸ್ನೆಲ್ಲ ವಿನ್ ಆಗ್ತಾನೆ ಬರ್ತಾ ಇದ್ದಾರೆ. ಅದರಲ್ಲೂ ಇವಾಗ ಈ BFSI ಸೆಗ್ಮೆಂಟ್ ಇದೆ ಅಲ್ಲ, ಈ ಸೆಗ್ಮೆಂಟ್ನ ಬಿಟ್ಟು ಬೇರೆ ಬೇರೆ ಸೆಗ್ಮೆಂಟಿಂದನೂ ಒಳ್ಳೆ ಒಳ್ಳೆ ಆರ್ಡರ್ಸ್ ಬರ್ತಾ ಇದಾವೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಮೂರನೇ ರೀಸನ್ ಬಂದು ಇವಾಗ ಈ ಎಂಫಸಿಸ್ ಅವ್ರ ರೆವಿನ್ಯೂಸ್ ನೋಡ್ಕೊಂಡ್ರೆ ಯಾವ್ದು ಬರೀ ಒಂದ್ ಸೆಗ್ಮೆಂಟ್ ಇಂದ ಮಾತ್ರನೇ ಬರ್ದಿಲ್ಲ. ಅದ್ರ ಜೊತೆಗೆ ಈ ರೆವಿನ್ಯೂಸ್ ನೋಡ್ಕೊಂಡ್ರು ಯಾರೋ ಒಬ್ರು ಕ್ಲೈಂಟ್ ಇಂದ ಮಾತ್ರನೇ ಬರ್ತಾ ಇಲ್ಲ, ಮಲ್ಟಿಪಲ್ ಕ್ಲೈಂಟ್ಸ್ ಇಂದಾನೆ ಬರ್ತಾ ಇದೆ. ಮತ್ತೆ ಈ ಹೆಲ್ತ್ ಕೇರ್ ಸೆಗ್ಮೆಂಟ್ ಏನಿದೆ, ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲೂ ಆಪರ್ಚುನಿಟಿ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಆಗ್ಲೇ ಹೇಳ್ದಂಗೆನೆ ಇವಾಗ ರೇಟ್ ಕಟ್ ಕೂಡ ನಡೆಯುತ್ತಲ್ಲ US ಅಲ್ಲಿ, ಅದರಿಂದ ಕೂಡ ಈ IT ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಾಗಲಿ ಕಮಿಂಗ್ ಟೈಮಲ್ಲಾಗಲಿ ಇವಾಗ ರೇಟ್ ಕಟ್ಸ್ ಯಾವ ಥರ ನಡೆಯುತ್ತೆ, ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿನ ಯಾವ ಥರ ಗ್ರೋ ಆಗ್ತಾರೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಆ ವಿಡಿಯೋಸ್ನ ನೀವು ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.